ಒಂದು ದಿನ ರಾಜ ರಾಜಶೇಖರ ಅವರ ಮಂತ್ರಿ ಮತ್ತು ಪರಿವಾರದೊಂದಿಗೆ ಬೇಟೆಗೆ ಹೊರಟರು. ಅಂದು ಎಂದೂ ಇಲ್ಲದ ಅತಿಶಯವಾದ ಶಾಂತಿಯಿಂದ ಮನಸ್ಸು ಅಪರಿಮಿತ ಸಂತೋಷವನ್ನು ಅನುಭವಿಸುತ್ತಿರುವುದನ್ನು ಗಮನಿಸಿದರು. ಮಂತ್ರಿಗಳೇ, ಇಂದು ಮುಂಜಾನೆಯಿಂದಲೇ ನಮ್ಮ ಸುತ್ತ ಶುಭ ಶಕುನಗಳೇ ಮಾತ್ರ ಕಾಣಿಸುತ್ತಿವೆ. ನಮ್ಮ ಬದುಕಲ್ಲಿ ಏನೋ ಶುಭ ಕಾರ್ಯ ಸಂಭವಿಸಲಿದೆ ಎಂದು, ಮನದಾಳದ ವೇದನೆಯಿಂದ ಮುಕ್ತಿ ಸಿಗಲಿದೆ ಎಂದು ತೋಚುತ್ತಿದೆ. ಹಾಗೆ ನಡೆದರೆ ನನಗೂ ತುಂಬಾ ಆನಂದ ಮಹಾರಾಜ. ರಾಜನ ನಂಬಿಕಸ್ಥನಾಗಿ ನಟಿಸಿ ರಾಜನ ಸ್ಥಾನವನ್ನು ಪಡೆಯಬೇಕೆಂದು ಮನದಲ್ಲೇ ಕೋಟೆ ಕಟ್ಟುತ್ತಿದ್ದ ಮಂತ್ರಿ, ವಾರಸುದಾರನಿಲ್ಲದ ರಾಜ್ಯ ಇನ್ನು ತನಗೇ ಎಂದು ಊಹೆ ಮಾಡುವ ವೇಳೆಗೆ ಒಂದು ನವಜಾತ ಶಿಶುವಿನ ಅಳುವಿನ ದನಿ ಕೇಳಿ ರಾಜ ಅದುರಿ ಹೋದರು. ಅಲ್ಲಿ ಒಂದು ಗಂಡು ಶಿಶು ಕೊರಳಲ್ಲಿ ಮಣಿಹಾರದೊಂದಿಗೆ ಅಳುತ್ತಿತ್ತು. ಯಾರದಿ ಮಗು? ಈ ಮಗು ಇಲ್ಲಿಗೆ ಹೇಗೆ ಬಂದಿರಬಹುದು? ವಾತ್ಸವ್ಯವೇ ಇಲ್ಲದ ಈ ದಟ್ಟ ಅರಣ್ಯದಲ್ಲಿ ಈ ಕಂದಮ್ಮನನ್ನು ಯಾರು ಬಿಟ್ಟು ಹೋಗಿರಬಹುದು? ಹರಿಹರ ಪುತ್ರನಾದ ಆ ಶಿಶುವು ಕೊರಳಲ್ಲಿ ಮಣಿಸರವೊಂದನ್ನು ಧರಿಸಿ ಒಂದು ದೈವಿಕ ಸೇರುವಿಕೆಯ ಮೂಲಕ ಜನ್ಮಿಸಿ ಪಂಪಾ ನದಿಯ ಬಳಿ ಬಿಟ್ಟಿದ್ದರು ಪರಮಶಿವ. ಮೃಗಗಳೇ ಅಧಿಕ ಬಾಳುತ್ತಿರುವ ಅರಣ್ಯ ಪ್ರದೇಶವಿದು. ಇಲ್ಲಿ ಒಂದು ಶಿಶುವಿದೆ ಎಂದರೆ ಏನರ್ಥ? ಆ ದೇವರೇ ನನ್ನ ಪ್ರಾರ್ಥನೆಯನ್ನು ಕೇಳಿ ಕರುಣೆಯಿಂದ ಅನುಗ್ರಹಿಸಿದ್ದಾರೆ. ಹಾಗೆ ಆಗಿರಬೇಕು. ಹಾಗಾಗಿ ನನ್ನ ಮನದಲ್ಲಿ ನನಗರಿಯದೇ ಏನೋ ಒಂದು ಸಂತೋಷವಾಗುತ್ತಿತ್ತು. ದೇವರೇ, ನಿನಗೆ ಶರಣು. ಕಲಿಯುಗದ ನಮ್ಮ ದೈವ ಅಯ್ಯಪ್ಪನ ಅವತಾರ. ಕಲಿಯುಗದ ನಮ್ಮ ದೈವ ಅಯ್ಯಪ್ಪನ ಅವತಾರ, ನಡೆದದ್ದು ಪಂಪ ನದಿ ತೀರ. ಕಲಿಯುಗದ ನಮ್ಮ ದೈವ ಅಯ್ಯಪ್ಪನ ಅವತಾರ, ನಡೆದದ್ದು ಪಂಪ ನದಿ ತೀರ. ಆಳ್ವಾರ ಹಾಡು ಹರನ ನಾಟ್ಯ, ಆಳ್ವಾರ ಹಾಡು ಹರನ ನಾಟ್ಯ, ನೆರವೇರಿದಯ್ಯ ಅವತಾರ ರೂಪ. ಜನರ ತಪವೇ ದೇವರ ಕೃಪೆಯೇ, ಜನರ ತಪವೇ ದೇವರ ಕೃಪೆಯೇ. ಅಯ್ಯನು ಬಂದ ಆನಂದವೇ. ಕಲಿಯುಗದ ನಮ್ಮ ದೈವ ಅಯ್ಯಪ್ಪನ ಅವತಾರ, ನಡೆದದ್ದು ಪಂಪ ನದಿ ತೀರ. ಹರಿಹರ ಸುತನ ಕೃಪೆಯಿಂದ ಬೆಳಗಿತು ಕಾಲ, ಅವನದೇ ಮಹಿಮೆಯಿಂದ ಬಾಳೋದೇ ಈ ಲೋಕ. ಕಲಿಯುಗ ಮೂರ್ತಿ ದರ್ಶನ ಒಂದು ಸಾರಿ ಕಾಣೋ, ನಿನ್ನ ಮನೆ ಸುಖ ತಾಣ ಬಾಳೆ ಸಂತೋಷ. ಬಾಲಕ ಅಯ್ಯನ ಸುಂದರ ಮುಖವೇ, ಬಡವ ಬಲ್ಲಿದಗೆ ದಾರಿ ತೋರುವೆ. ಬಾಲಕ ಅಯ್ಯನ ಸುಂದರ ಮುಖವೇ, ಬಡವ ಬಲ್ಲಿದಗೆ ದಾರಿ ತೋರುವೆ. ಶರಣಾಗತಿ ನಾನಾಗುವೆ, ಕರುಣಾಕರನ ದಯೆಯೂ ಸೇರಿ ಅಯ್ಯನು ಬಂದ ಆನಂದವೇ.
ಈ ರಾಜ್ಯದ ಮಕ್ಕಳಿಗೆ ತಿಳಿಸುವುದೇನೆಂದರೆ ತಮಗೆ ಸಿಕ್ಕ ಆ ಕಂದನಿಗೆ ನಾಮಕರಣವನ್ನು ಮಾಡಲು ರಾಜನು ನಿರ್ಧರಿಸಿದನು. ಮಣಿಹಾರದೊಂದಿಗೆ ಇರುವ ಈ ಮಗುವಿಗೆ ಮಣಿಕಂಠ ಎಂದು ನಾಮಕರಣ ಮಾಡುವೆ. ಮಣಿಕಂಠ. ಅದರೊಂದಿಗೆ ಪಂದಳ ರಾಜಕುಮಾರನಿಗೆ ಅಯ್ಯಪ್ಪನೆಂದು ಇನ್ನೊಂದು ಹೆಸರಿಡುವೆ. ರಾಜ್ಯದ ಎಲ್ಲಾ ಪ್ರಜೆಗಳು ಇನ್ನು ಪಂದಳ ರಾಜ್ಯಕ್ಕೆ ವಾರಸುದಾರ ಸಿಕ್ಕಿದನೆಂದು ಮಹದಾನಂದವನ್ನು ಹೊಂದಿದರು. ರಾಜನ ಮರಣದ ಬಳಿಕ ವಾರಸುದಾರನಿಲ್ಲದ ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳುವ ಕಲ್ಪನೆಯಲ್ಲಿ ತೇಲಾಡುತ್ತಿದ್ದ ಮಂತ್ರಿಗೆ ಮಣಿಕಂಠನ ಆಗಮನ ದಿಗ್ಭ್ರಾಂತಿಯನ್ನು ನೀಡಿತು.